ಅಸ್ಸಲಾಮು ಅಲೈಕುಂ. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಒಂದು ಸ್ಪೆಷಲ್ ಪ್ರಾಡಕ್ಟ್ ಒಂದಿಗೆ ನಿಮ್ಗೆ ನಾನು ತೋರಿಸ್ಲಿಕ್ಕೋಸ್ಕರ ಬಂದಿದ್ದೇನೆ. ಅದೇನಂದ್ರೆ, ಕೆಲವರಿಗೆ ಪಾದದ ಆ ಕಡೆ ಶುಗರ್ ಇದ್ದವರಿಗೆ, ವೇಟ್ ಜಾಸ್ತಿ ಇದ್ದವರಿಗೆ, ಅಥವಾ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದ್ದವರಿಗೆ ಪಾದ ಏನಿದೆ, ನಮ್ದು ಹೀಲ್ ಜಾಗ ಏನಿದೆ ಅಲ್ಲಿ ನಮ್ಗೆ ತುಂಬಾ ನೋವು ಅಂತ ಅನಿಸ್ತದೆ. ಸೊ ಅದಕ್ಕೆ ಫಸ್ಟ್ ಡಾಕ್ಟರ್ ಸಜೆಸ್ಟ್ ಮಾಡೋದೇನಂದ್ರೆ, ಒಂದು ಸಾಫ್ಟ್ ಚಪ್ಪಲ್, ಹೆಲ್ತ್ ಕೇರ್ ಚಪ್ಪಲ್ ಅನ್ನು ಹಾಕಿ ಅಂತ ಸಜೆಸ್ಟ್ ಮಾಡ್ತಾರೆ. ಸೊ ನನಗೊಂದು 4 months ಆಯ್ತು ಪಾದದ ಸೈಡ್ ಅಲ್ಲಿ ನೋವು. ಎಕ್ಸ್ರೇ ಎಲ್ಲ ತೆಗೆದು ನೋಡುವಾಗ ಏನು ಪ್ರಾಬ್ಲಮ್ ಇಲ್ಲ, ನೀವು ಜಸ್ಟ್ 3 months ಸಾಫ್ಟ್ ಚಪ್ಪಲ್ ಮನೆಯಲ್ಲಿ ಹೊರಗಡೆ ಎಲ್ಲ ಅದೇ ಯೂಸ್ ಮಾಡಿ ಅಂತ ನನಗೆ ಹೇಳಿದ್ದಾರೆ. ಸೊ ನಾನೀಗ 2 months ಜಾಸ್ತಿ ಆಯ್ತು, ಆಲ್ಮೋಸ್ಟ್ 3 months ಆಯ್ತು ಸಾಫ್ಟ್ ಚಪ್ಪಲಿ ಹಾಕ್ತಾ ಇದ್ದೇನೆ. ಸೊ ಅದನ್ನು ನಾನು ತುಂಬಾ ಟ್ರೈ ಮಾಡಿದ್ದೇನೆ. ಸಾಫ್ಟ್ ಚಪ್ಪಲ್, ಹೆಲ್ತ್ ಕೇರ್, ಅದು ಇದು ಅಂತ ಮೆಡಿಕಲ್ ಶಾಪ್ ಅಲ್ಲೆಲ್ಲ ಅವೈಲಬಲ್ ಆಗಿರುವಂತಹ ಎಲ್ಲಾ ಚಪ್ಪಲ್ಸ್ ಅನ್ನು ನಾನು ಯೂಸ್ ಮಾಡಿ ನೋಡಿದ್ದೇನೆ. ಬಟ್ ಫೈನಲಿ ಐ ಗಾಟ್ ವೆರಿ ಸಾಫ್ಟ್ ಚಪ್ಪಲ್ ಫಾರ್ ಶುಗರ್ ಪೇಷಂಟ್ ಎಲ್ಲ ಇರ್ತಾರೆ, ಅವರಿಗೆ ವಯಸ್ಸಾದವರೆಲ್ಲ ಇರ್ತಾರೆ, ಅವರಿಗೆ ತುಂಬಾ ಸಾಫ್ಟ್ ಆದ್ರೆ ತುಂಬಾ ಒಳ್ಳೇದಾಗಿರ್ತದೆ. ಸೊ ಅವರಿಗೋಸ್ಕರ ಒಂದು ಪರ್ಫೆಕ್ಟ್ ಆದಂತಹ ಚಪ್ಪಲ್ಸ್ ಅನ್ನು ನಾನು ಇವತ್ತು ನಿಮಗೆ ನಾನು ರೆಕಮೆಂಡ್ ಮಾಡ್ತಾ ಇದ್ದೇನೆ. ಇದು ಯಾವುದೇ ತರದ ಪೇಡ್ ಪ್ರಮೋಷನ್ ಅಲ್ಲ, ನಾನು ಹಣ ಕೊಟ್ಟು ನನ್ನ ಲೈಫಿಗೆ ನನಗೆ ತುಂಬಾ ಉಪಯೋಗ ಆದಂತಹ ಒಂದು ಪ್ರಾಡಕ್ಟ್. ಈಗ ನಾವು ಫಸ್ಟ್ ಗೆ ಪ್ರಾಡಕ್ಟ್ ನಿಮ್ಮೊಂದಿಗೆ ನಾನು ತೋರಿಸ್ತೇನೆ, ಆಮೇಲೆ ಅದರದ್ದು ರೇಟ್ ಅಂಡ್ ಅದರದ್ದು ಕ್ವಾಲಿಟಿ ಎಲ್ಲ ನಿಮ್ಮೊಂದಿಗೆ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ಸೊ ನಾನು ಫಸ್ಟಿಗೆ ನಾನು ಪರ್ಚೇಸ್ ಮಾಡಿದ ಚಪ್ಪಲನ್ನು ನಿಮ್ಮೊಂದಿಗೆ ನಾನು ತೋರಿಸ್ತೇನೆ. ಇದು ತುಂಬಾ ಹಳತ್ತಾಗಿದೆ, ಇದು ಗಲೀಜುಂಟಂತೇಳಿ ಅನ್ಕೋಬೇಡಿ, ಇದು ತುಂಬಾ ಸಲ ನಾನು ಯೂಸ್ ಮಾಡಿದ್ದೇನೆ. ಅಂಡ್ ಇನ್ನೊಂದೇನಂದ್ರೆ, ಇದು ಎಷ್ಟು ಯೂಸ್ ಮಾಡಿದೆ ಅಂತೇಳಿ ನೀವೇ ನೋಡಿ. ಈ ಒಂದು ಭಾಗದಲ್ಲಿ ನಿಮ್ಗೆ ಕಾಣ್ಬೋದು, ಇಲ್ಲಿ ಇಷ್ಟು ಅದು ಯೂಸ್ ಮಾಡಿದೆ ನೋಡಿ, ಇಲ್ಲಿ ಎಷ್ಟು ಜಾಗ, ಅದಷ್ಟು ಜಾಗ ನಿಮ್ಗೆ ಗೊತ್ತಾಗ್ಬೋದು. ಇದು ನಾನು ಫಸ್ಟಿಗೆ ಪರ್ಚೇಸ್ ಮಾಡಿದಂತಹ ಚಪ್ಪಲ್. ಇದರದೀಗ ನಾನು ಫಸ್ಟಿಗೆ ಪ್ಲಸ್ ಪಾಯಿಂಟ್ ಹೇಳ್ತಾ ಹೋಗ್ತೇನೆ. ಇದು ತುಂಬಾ ಸಾಫ್ಟ್ ನೋಡಿ, ನೀವೇ ನೋಡೋಣ ನನ್ನ ಕೈ ಎಷ್ಟು ಒಳಗಡೆ ಹೋಗ್ತಾ ಉಂಟಂತ. ಇಷ್ಟು ಸಾಫ್ಟ್, ಇದು ಇದರದ್ದು ಮೇನ್ ಒಂದು ಪ್ಲಸ್ ಅಂತ ಹೇಳ್ಬೋದು. ಅಂಡ್ ಇದರದ್ದು ಹಿಂದ್ಗಡೆ ಕಾಣ್ತಲ್ಲ, ಇದು ಟೈಲ್ಸ್ ಮೇಲೆಲ್ಲ ನೀವು ಬಾತ್ರೂಮ್ಗೆ ಆಗ್ಲಿ ಅಥವಾ ಟೈಲ್ಸ್ ಮೇಲೆ ನಡೆಯುವಾಗಲ್ಲ ಇದು ಈ ತರ ಗ್ರಿಪ್ ಆಗಿ ಹಿಡಿಯತ್ತೆ, ಯಾವುದೇ ಕಾರಣಕ್ಕೂ ಇದು ಜಾರುದಿಲ್ಲ, ಅಷ್ಟು ಒಳ್ಳೇದುಂಟು. ಆಮೇಲೆ ನಿಮ್ಗೆ ಇಲ್ಲಿ ಅಡ್ಜಸ್ಟಬಲ್ ಕೂಡ ಉಂಟು ನೋಡಿ, ಅಡ್ಜಸ್ಟ್ ಮಾಡಿ ನಿಮಗೆ ಬೇಕಾದ ಸೈಜಿಗೆ ಹಾಕೊಳ್ಬಹುದು. ಇದರಲ್ಲಿ ತುಂಬಾ ವೇರಿಯೇಷನ್ಸ್, ಕಲರ್ಸ್ ತುಂಬಾ ಉಂಟು. ಬ್ಲಾಕ್ ಉಂಟು, ರೆಡ್ ಉಂಟು, ಗ್ರೀನ್ ಉಂಟು, ತುಂಬಾ ಕಲರ್ಸ್ ಉಂಟು. ನಿಮ್ಗೆ ಬೇಕಾದನ್ನು ಚಾಯ್ಸ್ ಮಾಡ್ಕೊಳ್ಬಹುದು. ಇದರದ್ದು ಡೀಟೇಲ್ಸ್ ಎಲ್ಲ ನಿಮ್ಗೆ ನಾನು ಎಲ್ಲೆಲ್ಲಾದ್ರೂ ಸ್ಕ್ರೀನ್ ಅಲ್ಲಿ ಕೊಡ್ತೇನೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಹಾಗೆ ಇದ್ರದ್ದು ಈಗ ಮೈನಸ್ ಪಾಯಿಂಟ್ ಏನಂತ ಹೇಳ್ಬೇಕಾದ್ರೆ, ಇದು ಯೂಸ್ ಮಾಡ್ತಾ ಏನಾಗ್ತದೆ ಅಂದ್ರೆ ನೋಡಿ, ನಿಮ್ಗೆ ಕಾಣ್ಬೋದು, ಇದರಲ್ಲಿ ಇನ್ನೊಂದ್ರಲ್ಲಿ ಕಾಣ್ತದೆ ನೋಡಿ, ನಾವು ಯೂಸ್ ಮಾಡಿ ಇದು ಫ್ಲಾಟ್ ಆಗ್ಬಿಡತ್ತೆ. ಇದು 3 months ಆಯ್ತು ನಾನು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿ. 3 months ಅಲ್ಲಿ ಹೀಗೆ ಆಗಿದೆ ನೋಡಿ, ಇಷ್ಟು ಇದಾಗಿದೆ. ಆಕ್ಚುಲಿ ಇದು ಇಷ್ಟು ದಪ್ಪ ಉಂಟು, ಅದು ಯೂಸ್ ಮಾಡಿ ಈ ತರ ಆಗಿದೆ. ಇದು ಒಂದು ಇದರದ್ದು ಮೈನಸ್ ಪಾಯಿಂಟ್ ಅಲ್ಲದೆ, ನಾನು ಎಷ್ಟು ಸಲ ವಾಶ್ ಮಾಡಿದ್ದೇನೆ ಅಂದ್ರೆ, ಇದು ಇಲ್ಲಿ ಕಲರ್ ಇದು, ಈ ಕಲರ್ ಇದ್ದು ಪರ್ಚೇಸ್ ಮಾಡಬೇಡಿ. ಅಂದ್ರೆ ಇದು ಸ್ವಲ್ಪ ಮಣ್ಣಾದ್ರೆ ಸಹ ಗಲೀಜ್ ತರ ಕಾಣ್ತದೆ. ಬ್ಲಾಕ್ ಅಥವಾ ಬ್ಲೂ ಎಲ್ಲ ಉಂಟು, ಅದು ತೆಗೀರಿ. ನಾನು ಇದನ್ನು ತೆಗೆದು ಇಲ್ಲೆಲ್ಲ ಫುಲ್ ಮಣ್ಣಾಗಿ ತುಂಬಾ ಸಲ ವಾಶ್ ಮಾಡಿದ್ದೆ, ಆದ್ರೂ ಸಹ ಇದು ಏನಾಗ್ಲಿಲ್ಲ. ಬಟ್ ಇದ್ರದ್ದು ಮೈನಸ್ ಪಾಯಿಂಟ್ ಎರಡುಂಟು. ಈ ಕಲರ್ ಅಲ್ಲಿ ಇದು ಮೈನಸ್ ಪಾಯಿಂಟ್ ಅಂದ್ರೆ ಬೇಗ ಮಣ್ಣಾಗೋದು. ಮತ್ತೆ ಈ ಚಪ್ಪಲ್ ಅಲ್ಲಿ ಏನು ಮೈನಸ್ ಪಾಯಿಂಟ್ ಅಂದ್ರೆ, ಒಂದು 3 ತಿಂಗಳಾಗುವಾಗ, ಅದು ಈ ಚಪ್ಪಲ್ ಅಂತಲ್ಲ, ಹೆಲ್ತ್ ಕೇರ್ ಇದೆ, ಯಾವುದೇ ಚಪ್ಪಲ್ ಪರ್ಚೇಸ್ ಮಾಡಿದ್ರೆ ಹಾಗೆ ಆಗುದು, ಇಲ್ಲಿಷ್ಟು ಸಮೇತ ಹೋಗ್ತದೆ. ಅದು ಬಿಟ್ರೆ ಬೇರೆ ಏನು ಇದ್ರಲ್ಲಿ ಇಲ್ಲ. ಬಟ್ ಇದು ಒಳ್ಳೆ ಗ್ರಿಪ್. ನಿಮ್ ಮನೇಲಿ ಯಾರಾದ್ರೂ ಏಜ್ ಅವರಿದ್ರೆ, ಅಥವಾ ನಮ್ದು ಈ ಮಾರ್ಬಲ್ ಗ್ರಾನೈಟ್ ಎಲ್ಲ ಹಾಕಿದ ಇದಕ್ಕೆ ನಮ್ಮ ಕಾಲಿಗೆ ಅದು ಸೂಟ್ ಆಗುದಿಲ್ಲ. ಅಂದ್ರೆ ನಮ್ಗೆ ಈಗ ಹೊಸ ಮನೆ ಆಗಿ ಇಲ್ಲಿ ಬಂದು ನನಗೆ ಸ್ವಲ್ಪ ಕೂಡ ಅದು ಸೂಟ್ ಆಗ್ತಾ ಇಲ್ಲ, ಕಾಲ್ ನೋವೆಲ್ಲ ಜಾಸ್ತಿ ಆಗಿದೆ. ಹಾಗೆ ಕೆಲವರು ಹೇಳ್ತಾರೆ ಟೈಲ್ಸ್ ಇದು ಹಾಕಿದ್ರೆ ಕಾಲ್ ನೋವು ಆಗುದು, ಗ್ರಾನೈಟ್ ಮಾರ್ಬಲ್ ಎಲ್ಲ ಆಗುದಿಲ್ಲ ಅಂತ. ಅದೆಲ್ಲ ಸುಮ್ನೆ, ಅದು ತುಂಬಾ ಶೀತ ಆಗಿ ನಮ್ಗೆ ಕೆಲವರ ಬಾಡಿಗೆ ಅದು ರಿಯಾಕ್ಷನ್ ಆಗುತ್ತೆ. ಹಾಗೆ ಈ ಒಂದು ಚಪ್ಪಲ್ ಆಯ್ತಲ್ವಾ, ಇದರದ್ದು ರೇಟ್ ನಿಮ್ಗೆ ಇಲ್ಲಿಗೆಲ್ಲಾದ್ರೂ ನಾನು ಕೊಡ್ತೇನೆ. ಅದಾದ ನಂತರ ಸೆಕೆಂಡ್ ಒನ್ ಬಂದ್ಬಿಟ್ಟು, ಅದರಲ್ಲಿ ನಾನು ಬ್ಲಾಕ್ ಆರ್ಡರ್ ಮಾಡಿದ್ದೆ. ಇದೀಗ ನಾನು ರೀಸೆಂಟ್ ಆಗಿ ಆರ್ಡರ್ ಮಾಡಿದ್ದು ನೋಡಿ, ಅಷ್ಟೇನು ಯೂಸ್ ಮಾಡ್ಲಿಲ್ಲ. ಇದು ನಾನು ಹೊರಗಡೆ ಎಲ್ಲ ಹೋಗುವಾಗ ಹಾಕು ಅಂತೇಳಿ ಪರ್ಚೇಸ್ ಮಾಡಿದ್ದು. ಇದು ಕೂಡ ನಾನು ಏನ್ ಹೇಳ್ತೇನೆ ಅಂದ್ರೆ, ಇಲ್ಲಿ ಈ ಕಲರ್ ಬರ್ತದಲ್ಲ, ಅದನ್ನು ತೆಗಿಬೇಡಿ. ಅಂದ್ರೆ ಇಲ್ಲಿ ಫುಲ್ಲು ಮಣ್ಣಾದ್ರೆ ಅದು ಗಲೀಜಾಗಿ ಕಾಣ್ತದೆ. ಹಾಗೆ ಬೇರೇನಲ್ಲ, ಅಷ್ಟು ಮಾತ್ರ, ಇಲ್ಲಿಗೆ ಮಣ್ಣಾದ್ರೆ ಅದು ಕಾಣ್ತದೆ. ಇದೆಷ್ಟು ಸಾಫ್ಟ್ ಉಂಟಂತ ನೋಡಿ, ತುಂಬಾ ಸಾಫ್ಟ್, ವೆರಿ ಸಾಫ್ಟ್, ಹೂ ತರ ಉಂಟು, ಅಷ್ಟು ಸಾಫ್ಟ್ ಉಂಟು. ಕಾಲ್ ನೋವಿಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೆಕೆಂಡ್ ಒನ್. ಈಗ ಥರ್ಡ್ ಒನ್ ನೋಡಿ, ಬ್ಲೂ ಕಲರ್. ಇದು ನೀವು ಮಸ್ಟ್ ಆಗಿ ಪರ್ಚೇಸ್ ಮಾಡಬಹುದು. ಏನಂದ್ರೆ ಇಲ್ಲಿ ಕಲರ್ ಎಲ್ಲ ಬ್ಲೂ ಆಗಿ
ಮಣ್ಣಿಗೆ ಏನಾಗಲ್ಲ. ಮತ್ತೆ ಇಲ್ಲಿ ಅದರದ್ದು ಡಿಸೈನ್ ಬೇರೆ, ಇದರದ್ದು ಡಿಸೈನ್ ಬೇರೆ. ಸೊ ಈ 3 ಚಪ್ಪಲ್ಸ್ ನಾನು ನನ್ನ ಕಾಲು ನೋವಿಗೆ ಅಂತ ಆರ್ಡರ್ ಮಾಡಿದ್ದು. ಈಗ ಇದರದ್ದು ಕಂಪನಿದು ಹೆಸರು ಏನಂದ್ರೆ ಓರ್ಥೋ ರೆಸ್ಟ್ ಅಂತ ನೋಡಿ. ಓರ್ಥೋ ರೆಸ್ಟ್ ಇದು ನಿಮ್ಗೆ ಅಮೆಝಾನ್ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ ಎಲ್ಲದರಲ್ಲಿ ಕೂಡ ಸಿಗ್ತದೆ ಆರ್ಥೋ ರೆಸ್ಟ್. ಇದರದ್ದು ಸೈಜ್ ನನಗೆ ನಿಜವಾಗಿ ನನ್ನ ಸೈಜು 6. ಸೊ ಈ ಒಂದು ಬ್ರ್ಯಾಂಡ್ ಅಲ್ಲಿ ನೀವು ಒಂದು ಸೈಜ್ ಕಡಿಮೆನೆ ಆರ್ಡರ್ ಮಾಡ್ಬೇಕು. ಈಗ ನಿಮ್ಮ ಸೈಜ್ 6 ಆದ್ರೆ 5 ಆರ್ಡರ್ ಮಾಡ್ಬೇಕು, ಆಗ ಕರೆಕ್ಟ್ ಆಗ್ತದೆ. ನನ್ನ ಸೈಜ್ 6, ನಾನು ಇಲ್ಲಿ 5 ಆರ್ಡರ್ ಮಾಡಿದ್ದು, ನನಗೆ ಇದು ಕರೆಕ್ಟ್ ಆಗ್ತಾ ಉಂಟು. ಹಾಗೆ ಇದು ಕೂಡ ಹಾಗೆ ತುಂಬಾ ಒಳ್ಳೇದುಂಟು, ಹಾಕಿದ್ದೇ ಗೊತ್ತಾಗಲ್ಲ ಅಷ್ಟು ಒಳ್ಳೇದುಂಟು. ನೋಡಿ ಎಷ್ಟು ಫ್ಲೆಕ್ಸ್ ಆಗುತ್ತೆ ಅಂತ ನೋಡಿ, ನೀವೇ ನೋಡ್ಬೋದು. ಹಾಗೆ ಇದನ್ನು ನನಗೆ ಹಾಕಿ ತೋರಿಸ್ತೇನೆ. ಕಾಲಿಗೆ ಇದು ಹೆಲ್ತ್ ಕೇರ್ ಚಪ್ಪಲ್ ಅಂತಾನೆ ಗೊತ್ತಾಗಲ್ಲ ಹಾಕಿದ್ರೆ, ಅಷ್ಟು ಒಂದು ಬ್ಯೂಟಿಫುಲ್ ಆದಂತಹ ಒಂದು ಪ್ಯಾಟರ್ನ್. ಹಾಕ್ಲಿಕ್ಕೆ ಕೂಡ ತುಂಬಾ ಖುಷಿ ಆಗುತ್ತೆ. ಎಷ್ಟು ಜಾಸ್ತಿ ಹೊತ್ತು ಕೂಡ ನಡೆದ್ರೆ ನಮಗೆ ಗೊತ್ತೇ ಆಗಲ್ಲ, ಅಷ್ಟು ಸಾಫ್ಟ್ ಆಗಿರುತ್ತೆ. ಕಾಲಿನಲ್ಲಿ ಒಂದು ಚಪ್ಪಲ್ ನಾವು ವೇರ್ ಮಾಡಿದ್ದೇವೆ ಅಂತಾನೆ ಗೊತ್ತಾಗಲ್ಲ. ಸೊ ಇದು ಆಫ್ಲೈನ್ ಅಲ್ಲೆಲ್ಲ ಸಿಗ್ತದ, ಮೆಡಿಕಲ್ ಸ್ಟೋರ್ ಅಲ್ಲೆಲ್ಲ ಸಿಗ್ತದ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಇದನ್ನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ನಿಮ್ಗೆ ಏನಾದರೂ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ನೋಡಿ ಚೆಕ್ಔಟ್ ಮಾಡ್ಕೊಳ್ಳಿ. ಅಂಡ್ ಇದು ಮೆಡಿಕಲ್ ಸ್ಟೋರ್ ಅಲ್ಲೆಲ್ಲ ಉಂಟಾ ಅಂತ ಕೇಳಿ ನೋಡಿ. ಆರ್ಥೋ ರೆಸ್ಟ್ ಅಂತ ಬ್ರ್ಯಾಂಡ್ ಇದ್ದು ಹೆಸರು. ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ನಿಸ್ತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ, ಅವರಿಗೂ ಇದು ಯೂಸ್ಫುಲ್ ಆಗಲಿ. ಸೊ ಇಂಥದ್ದೇ ಯೂಸ್ಫುಲ್ ಆದಂತಹ ವಿಡಿಯೋದೊಂದಿಗೆ ಪುನಃ ಬರ್ತೇನೆ. ಅಲ್ಲಿವರೆಗೂ ಬಾಯ್, ಅಸ್ಸಲಾಮು ಅಲೈಕುಮ್, ಥ್ಯಾಂಕ್ ಯು.